ತುಂಬ ನೋವೇನೆಂದರೆ ಕಳೆದ 10 ವರ್ಷಗಳಲ್ಲಿ ನಾನು ಬರೀ ನೆಲ ತಗೊಂಡು ಮರಗಳನ್ನ ಬೆಳೆಸಿದ್ದೀನಿ. ಬೇರೆ ಬೇರೆ ಹಕ್ಕಿಗಳು ಬರ್ತಿವೆ. ತುಂಬ ಪುಸ್ತಕ ಓದೋದಿದೆ. ನನಗೊಂದು 5 ವರ್ಷ ಆದರೂ ಕೂತ್ಕೊಂಡು ಓದಬೇಕು ಅಂತ. ಮತ್ತು 15 ವರ್ಷದಲ್ಲಿ ಅಟ್ಲೀಸ್ಟು ಈ ಮೂವ್ಮೆಂಟ್ನಲ್ಲಿ ಒಂದು 100 ಜನ ನಾಯಕರನ್ನ ನಾನು ಹೊಸ ನಾಯಕರನ್ನ ಬಂದ ತಕ್ಷಣ 65 ವಯಸ್ಸು ಮುದುಕ ಯಾಕೆ ಇರಬೇಕು ರಾಜಕೀಯದಲ್ಲಿ? ನಿಮ್ಮ ಲೆಕ್ಕ 65 ಮುಂದಿನವರು ಕೊಡಬೇಕಲ್ಲ. ಅದಕ್ಕೆ 15 ವರ್ಷದ ಕೆಲಸ ಮಾಡಬೇಕು. ಆಮೇಲೆ ನನಗೂ ಐ ವಾಂಟ್ ಟು ಆಲ್ಸೋ ರಿಲ್ಯಾಕ್ಸ್. ಯಾಕಂದ್ರೆ ನಾನು ಆ್ಯಕ್ಚುಲಿ 52ರಲ್ಲಿ ರಿಲ್ಯಾಕ್ಸ್ ಆಗಬೇಕು ಅಂತಿದ್ದೆ. ನೀವು ಬೇರೆ ಪ್ರಕಾಶ್ ರಾಜನ್ ನೋಡ್ತಿದ್ರಿ ಈ ಗೌರಿ ಸಾಯ್ದೆ ಇದ್ದಿದ್ರೆ. ನಿಜವಾಗಲೂ ನನಗೆ ಕೆಲವು ಸಲ ಒಬ್ಬನೇ ಕೂತ್ಕೊಂಡು ಅಳ್ತೀನಿ ನಾನು. ಅಲ್ಲ ನೀನು ಯಾಕೆ ಬಂದೆ ಸಮಾಜಕ್ಕೆ ಅಂತ. ನನಗೆ ಆ್ಯಕ್ಚುಲಿ ಐ ವಾಂಟೆಡ್ ಟು ರಿಲ್ಯಾಕ್ಸ್. ಬರವಣಿಗೆ ಪ್ರಯಾಣ ನೋಡು. ನಾನು 52ನೇ ವಯಸ್ಸಲ್ಲಿ ಬರವಣಿಗೆ ಶುರು ಮಾಡಿದೆ. ನಾನು ಸಾಕಷ್ಟು ಪುಸ್ತಕಗಳಿವೆ ನನ್ನ ಹತ್ರ. ತೋಟಗಳು ನನ್ನ ಲೈಬ್ರರಿಗಳು ನಾನು ಕಟ್ಕೊಂಡಿದ್ದೀನಿ. ಪುಸ್ತಕಗಳನ್ನ ಗಿಡಗಳನ್ನ ನೋಡ್ಕೊಂಡು ಮರಗಳು ನೋಡ್ಕೊಂಡು ಒಂದು ಸ್ವಲ್ಪ ನೆಲದ ಕೆಳಗಿರಬೇಕು. ಕೆಳಗೆ ಕೂತ್ಕೊಂಡ್ರೆ ಭೂಮಿ ಹಿಂಗೆ ಕಾಣಿಸ್ಬೇಕು. ಸಿಂಪಲ್ ಆಗಿರ್ಬೇಕು. ಹಿಂಗೆ ತೋಟಗಳನ್ನ ಮರಗಳನ್ನ ಬೆಳೆಸ್ಕೊಂಡಿದ್ದೀನಿ ನಾನು. ಅಳು ಬರುತ್ತೆ ನನಗೆ. ಆದರೆ ಜವಾಬ್ದಾರಿ ಇದೆ. ಹಂಗಾಗಲ್ಲ. ಮನಸ್ಸಾಕ್ಷಿ ಅಂತ ಒಂದಿರೋ ಕಾರಣಕ್ಕೆ ಬರ್ತಾ ಇದ್ದೇನೆ ಹೊರತು ಕೂತ್ಕೊಂಡು ತಿನ್ನೋಷ್ಟು ಆಸ್ತಿ ಇದೆ ನನಗೆ. 15 ವರ್ಷ ಹೇಳೋದು ನಾನು. ಗೆಲ್ಲೋದು ಸೋಲೋದು ಅಲ್ಲ. ಅದು ಇಟ್ ಹ್ಯಾಸ್ ಟು ಕಂಟಿನ್ಯೂ. ಗೆದ್ರೆ ಕೆಲಸ ಮಾಡ್ತೀನಿ, ಸೋತ್ರೆ ಕೆಲಸ ಮಾಡಿಸ್ತೀನಿ ಅಂತ ಹೇಳಿ ಅಂದ್ರೆ ಇದರಲ್ಲೇ ಬಿಸಿ ಆಗ್ತೀರಿ ಸಿನಿಮಾ ಕ್ಷೇತ್ರ ಕಡೆ. ಮತ್ತೆ ಆಗಲ್ಲ ಮೀನ್ ಆಯ್ತಲ್ಲ. ಇದು ನಾನು ಶ್ರೇಷ್ಠ ನಟ ನಾನು ಹೇಳ್ಕೊಳ್ಬೇಕು ಅಂತ ದುಸ್ತಿ ನನಗೆ ಬಂದಿಲ್ಲ. ಅಲ್ಲ ಮತ್ತೆ ಬಿಸಿ ಆಗಲ್ವಾ? ಆಗಲ್ಲ. ಆಗಬಾರ್ದು. ನನಗೆ ಇವಾಗ ಹೊಸವಿನ ತೊಂದರೆ ಇಲ್ಲ. ಅಪ್ಪಪ್ಪ ಅಂದ್ರೆ 1-2 ಒಂದು ಒಳ್ಳೆ ಸಿನಿಮಾಗಳನ್ನ ಮಾಡ್ಬೋದು ಅಷ್ಟೇ. ಅದೆಷ್ಟು ದಿನ ಅದು? ಒಂದು ವರ್ಷದಲ್ಲಿ 30 ದಿನ ಇರ್ಬೋದು, 15 20 ದಿನ ಇರ್ಬೋದು ಡೇಟು. ಅದೊಂದು ಸ್ವಲ್ಪ ಖರ್ಚು ಬೇಕಾಗುತ್ತೆ. ಓಕೆ. ಮುಂದಿನ ಥರ 365 ದಿನ ನಾನು ಕೆಲಸ ಮಾಡಲ್ಲ. ಮಾಡಕ್ ಮನಸ್ಸಿಲ್ಲ. ಬಂದ ಆಯಿತು. ನನ್ನ ಇತ್ತೀಚಿನ ದಿನಗಳಲ್ಲಿ ಕುಂತ್ಕೊಂಡೆ ಎತ್ತೋ ಗಾಡಿ ವಿಲನ್ ನೋಡಿದ್ದೀನಿ. ನನಗೆ ನಗು ಬರ್ತಾ ಇದೆ. 54 ವರ್ಷ ಸರ್ ಪ್ರಬುದ್ಧನಾಗಿದ್ದೀನಿ. ಸ್ವಲ್ಪ ಪಕ್ವತೆ ಬಂದಿದೆ. ಆಗಲ್ಲ ಮಾಡಕ್ಕದನ್ನ. ಫಾರ್ ಮೀ ಇಟ್ ಇಸ್ ನಾಟ್ ಫ್ರಮ್ ವಿದಿನ್. ಫಾರ್ ಮೀ ಇವತ್ತು ಇವ್ರು ಕೇಳ್ತಿದ್ರೆ ನೀರಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ರೈತರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಹಿಂಗ್ಸೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಟ್ರಾಫಿಕ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಸ್ಲಮ್ ಡೆವಲಪ್ಮೆಂಟ್. ಆಗಲೇ ನಾನು ಇದರಲ್ಲಿ ನಮ್ಮ ಪಾಂಡಿಚೇರಿಯ ಒಂದು ಟೀಮ್ ಅಂತ ಕೂತ್ಕೊಂಡು ಅವರು ಪಾಂಡಿಚೇರಿ ಪ್ಲಾನಿಂಗ್ ಮಾಡೋರು ಕೂತ್ಕೊಂಡು ಸಸ್ಟೈನಬಲ್ ಹೌಸಿಂಗ್ ಹೆಂಗೆ ಬೆಳೆಸ್ಬೋದು ಅದ್ರ ಬಗ್ಗೆ ಮಾತಾಡಿ ನನಗೆ ಅಂತ. ಒಂದಷ್ಟು ಲಾಯರ್ಗಳ ಜೊತೆ ಕೂತ್ಕೊಂಡಿದ್ದೀನಿ. ಹೆಂಗೆ ಕೇಸ್ಗಳು ಹಾಕಬೇಕು ಹಕ್ಕುಪತ್ರಗಳ ಬಗ್ಗೆ ಬಡವರ ಪರವಾಗಿ. ಸೋ ಮಚ್ ಆಫ್ ವರ್ಕ್, ಸೋ ಮಚ್ ಆಫ್ ಡೈಮೆನ್ಷನಲ್ ವರ್ಕ್ ವಿಚ್ ಇಸ್ ಹ್ಯಾಪನಿಂಗ್ ಹಿಯರ್. ಮತ್ತೆ ಸೋಲಾರ್ನ ಹೆಂಗೆ ತಗೊಂಡ್ಬರ್ಬೇಕು, ಎಲೆಕ್ಟ್ರಿಸಿಟಿ ಬೆಂಗಳೂರು ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ದಿಸ್ ಕಂಟ್ರಿ. ಸೊ ಅವೆಲ್ಲ ಅಧ್ಯಯನಗಳು, ಸ್ಟಡಿಗಳು ಮತ್ತು ಹೊಸದೆಲ್ಲ ತಳ್ಕೊಳ್ತಾ ಇರ್ಬೇಕಾದ್ರೆ ಮಾಡೋಕ್ಕಾಗಲ್ಲ. 2 ಏನು ಅಂದರೆ ನನಗೆ ಒಂದು ಸುಮಲತಾ ಅವ್ರು ಬಂದಿದ್ದು ಕಾಂಗ್ರೆಸ್ಗೆ ನುಂಗಲಾರದ ತುತ್ತು. ಅವ್ರ ಪಾಪ JDS ಕೊಟ್ಬಿಟ್ಟಿದ್ರು ಸೀಟು. ನಿಖಿಲ್ನ ಹಾಕಿದ ಮೇಲೆ ನಾನು ಯೋಚನೆ ಮಾಡಿದೆ. ಬಹುಶಃ ಅವರು ತುಂಬಾ ಆ ಪಕ್ಷಕ್ಕೆ ತುಂಬಾ ಕೆಲಸ ಮಾಡಿದಂತಹ ಅರ್ಹತೆ ಇರುವಂತಹ ಒಂದು ಸಂಸತ್ನಲ್ಲಿ ಮಾತಾಡುವಂತಹ ಒಬ್ಬರ ಪಕ್ಷದ ಅಭ್ಯರ್ಥಿನ ಹಾಕಿದ್ರೆ, ಅನುಭವಸ್ಥರನ್ನ ಹಾಕಿದ್ರೆ ಸುಮಲತಾ ಪರವಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ ನಾವು. ಸುಮಲತಾ ಅವರು ನನಗೆ ಅಂಬರೀಷ್ ಅವರ ಅಣ್ಣನ ಪತ್ನಿ ಅಂತ ಮಾತ್ರ ಅಲ್ಲ, ನಾವು ಕಲಾವಿದರಾಗಿದ್ರು. ಹಲವು ವರ್ಷಗಳ ಒಡನಾಟ ಇದೆ. ಮಾತಾಡ್ತಿರ್ತೀವಿ, ಮನೆಗೆ ಹೋಗಿ ಊಟ ಮಾಡಿದ್ದೀವಿ. ರಾಜಕೀಯದ ಬಗ್ಗೆ ಏನು ಗೊತ್ತಿಲ್ಲದ ಹೆಣ್ಮಗಳಲ್ಲ ಅವರು. ತುಂಬಾ ಸ್ಪಷ್ಟವಾದ ನಿಲುವುಗಳಿದೆ. ಶಿ ಹ್ಯಾಸ್ ಅಂಡರ್ಸ್ಟೂಡ್. ನಾನು ಇಡೀ ಕರ್ನಾಟಕ ಸುತ್ತಿರಬೇಕಾದ್ರೂ ಕೂಡ ಒಂದಷ್ಟು ವಿಡಿಯೋಗಳಾಗಲಿ, ಕೆಲವು ವಿಷಯಗಳಾಗಲಿ, ಚರ್ಚೆಗಳಾಗಲಿ ಮಾಡಿದ್ದೀನಿ. ಸೊ ನಿಖಿಲ್ ಮತ್ತು ಸುಮಲತಾ ಅಂತ ನೋಡಿದಾಗ ಐ ಫೈಂಡ್ ನಾನು ಅಭ್ಯರ್ಥಿ ನೋಡ್ತೀನಿ, ಪಾರ್ಟಿ ನೋಡಲ್ಲ. ನನ್ನ ಮುಂದೆ ನೀವು 2 ಆಪ್ಷನ್ ಕೊಟ್ಟಾಗ ಸುಮಲತಾ ಇಸ್ ಎ ಬೆಟರ್ ಕ್ಯಾಂಡಿಡೇಟ್. ಶಿ ಇಸ್ ಮೋರ್ ಅ ಬೆಟರ್ ಕ್ಯಾಂಡಿಡೇಟ್ ದೆನ್ ನಿಖಿಲ್ ಅಂತ. ಕುಟುಂಬ ರಾಜಕಾರಣ ಅಂತ ಹೇಳಿದ್ರೆ ಅರ್ಹನಾಗಿದ್ರೆ ಒಂದು ಕುಟುಂಬದಿಂದ ಬಂದ ಕುಟುಂಬ ರಾಜಕಾರಣ ಅಲ್ಲ ಅದು. ಆದ್ರೆ ಅರ್ಹ ಅಲ್ದಿದ್ರೆ ಅದು ಕುಟುಂಬ ರಾಜಕಾರಣನೇ. ಕುಮಾರಸ್ವಾಮಿ ಅವರು ಮಾಡೋದು ಏನಿದೆ ಹೆದರಿಕೆ ಅದರಲ್ಲಿ ಹೇಳೋದ್ರಲ್ಲಿ. ಸೊ ವೆನ್ ಯು ಕನ್ಸಿಡರ್ ದೀಸ್ ಟು, ಬಟ್ ಇಫ್ ಯು ಹ್ಯಾಡ್ ಪುಟ್ ಅ ರಿಯಲಿ ತುಂಬಾ ದೊಡ್ಡ ದೇವೇಗೌಡರೇ ನಿಂತಿದ್ರು ಅಂದ್ಕೊಳ್ಳಿ, ಗೌಡ್ರೇ ನಿಂತಿದ್ರು ಅಂತ ಇಟ್ಕೊಳ್ಳಿ, ದೆನ್ ಐ ವುಡ್ ಹ್ಯಾವ್ ಸೆಡ್ ನೋ, ಸುಮಲತಾ ಇಸ್ ನಾಟ್ ಅ ಕ್ಯಾಂಡಿಡೇಟ್ ಅಲ್ವಾ? ಯಾರು ಪ್ರಚಾರ ಅವ್ರವ್ರು ಮಾಡ್ಕೊಳ್ಳಿ, ಜನ ಬಿಟ್ಟಿದ್ದು. ನೀನು 2 ಕ್ಯಾಂಡಿಡೇಟ್ ಅಲ್ಲಿ ಯಾರು ಅಂತ ಕೇಳಿದ್ರೆ ಅದನ್ನ ಹೇಳ್ತೀನಿ. ನನಗೆ ಬೇರೆ ಆಪ್ಷನ್ ಕೊಟ್ಟಿಲ್ವಲ್ಲ ನೀವು. ನನ್ನ ಮುಂದೆ ನಾನು ಏನ್ ಪ್ರತಿಪಾದಿಸ್ತೇನೆ, ನೀವು ಅಭ್ಯರ್ಥಿ ನೋಡಿ, ಇರೋರಲ್ಲಿ ಯಾರು ಬೆಟರ್ ನೋಡಿ. ಇಲ್ಲ ಅಂತಿದ್ರು ನೀವು ವೋಟಿಂಗ್ ಹೋಗಿ, ನೋಟ್ ಆದ್ರೂ ಹಾಕಿ, ಬಟ್ ಹೋಗಿ ವೋಟಿಂಗ್ ಅಂತೀನಿ ನಾನು. ಯು ಶುಡ್ ನಾಟ್ ಅಬ್ಸ್ಟೇನ್ ಫ್ರಮ್ ವೋಟಿಂಗ್. ಯಾಕಂದ್ರೆ ಮತ ಅನ್ನೋದು ನಿಮ್ಮ ಭಾಷೆ ಅಷ್ಟೇ ಅಲ್ಲ, ನಿಮ್ಮ ನಿಲುವು. ಯು ಶುಡ್ ಗೋ, ಯು ಹ್ಯಾವ್ ಟು ವೋಟ್. ನೋ, ಯು ಕಾಂಟ್ ಲೀವ್. ಸೊ ನನ್ನನ್ನು ನೀವು ಸ್ಟ್ರೇಟ್ ಆಗಿ ಕೇಳಿದ್ರೆ ಸುಮಲತಾ ತುಂಬಾ ಗೊತ್ತಿರೋ ಕಾರಣಕ್ಕೆ ಅಂತೆಲ್ಲ ಹೇಳ್ತಿರೋದು. ನಾನು 2 ಹೇಳ್ತಾ ಇದ್ದೀನಿ. ಗೌಡ್ರು ನಿಂತಿದ್ರು, ಇನ್ನೊಬ್ರು ನಿಂತಿದ್ರು, ದೆನ್ ಐ ವುಡ್ ಹ್ಯಾವ್ ಸೀನ್ ನನ್ನ ಅಭ್ಯರ್ಥಿಗಳು ಯಾರು. ಯಾಕಂದ್ರೆ ಇವನ್ ಐ ಆಮ್ ಇಂಟ್ರೆಸ್ಟೆಡ್. ಏನೇ ಇರಲಿ ನಾನು ಡೆಪಾಸಿಟ್ ಕೇಳ್ಕೊಳ್ತೀನಿ, ಏನು ಹೇಳಿದ್ರು ನನಗೊಂದು ನಂಬಿಕೆ ನಾನು ಸಂಸದ ಆಗ್ತೀನಿ ಅಂತ. ಐ ವುಡ್ ಲೈಕ್ somebody to represent in Karnataka where I can have a dialogue. It's as simple as that.
ಅನುಭವ, ವಯಸ್ಸು ಮತ್ತು ಅವರು ಮಾತಾಡೋ ಮಾತುಗಳು, ಅವರ ಹಿಂದಿನ ಅವರ ಅನುಭವ ಎಲ್ಲವೂ ಬರುತ್ತೆ ಅಲ್ವೇ. ಇಟ್ ಇಸ್ ನಾಟ್ ಜಸ್ಟ್ ಏಜ್. ಏಜ್ ಅಂದ್ರೆ ಯಂಗ್ಸ್ಟರ್ ಇದ್ರೆ ರನ್ನಿಂಗ್ ರೇಸ ಮಾಡ್ತಾ ಇದೀವಿ, ವಯಸ್ಸಾದ್ರೂ ಓಡಕ್ಕಾಗಲ್ಲ ಯಂಗ್ಸ್ಟರ್ ಅಂತಲ್ವಲ್ಲ. ಸಂಬಡಿ ಹೂ ನೋಸ್ ದ ಲ್ಯಾಂಗ್ವೇಜಸ್, ಹೂ ವಾಸ್ ಬೀನ್ ಇನ್ ದ ಪೀಪಲ್, ಹೂ ವಾಸ್, ಒಂದು ಪ್ರೌಢಿಮೆ ಕೂಡ ಬೇಕಲ್ಲ, ಒಂದು ವಯಸ್ಸಿಗೆ ಸಗದಂತ ಒಂದು ಗ್ರಹಿಕೆನೂ ಬರುತ್ತಲ್ವಾ. Until and unless you have a youngster like Sachin Tendulkar at 16, he is better than a 20-year-old this thing. ಅದು ಜೀನಿಯಸ್ಗಳು ಕೆಲವೇ ಬರ್ತಾರೆ. ನಾನು ಪ್ರೆಸ್ ಕ್ಲಬ್ನಲ್ಲಿ ಇರೋದ್ರಿಂದ, ನನಗೆ ಪತ್ರಿಕಾ ಸ್ವಾತಂತ್ರ್ಯ ಬಗ್ಗೆ ಇರೋದ್ರಿಂದ ಇಲ್ಲಿ ಪ್ರಸ್ತುತ ಆದ್ರೆ ನಾನು ಪ್ರೆಸ್ ಕ್ಲಬ್ ಬಗ್ಗೆ ಹೇಳಿದೆ. ಅದು ರಾಜಕಾರಣದ ಮಾತು. ಭಾರತ ರಾಜಕಾರಣದಲ್ಲಿ ಮುಂದೆ ಭವಿಷ್ಯದಲ್ಲಿ ರಾಷ್ಟ್ರೀಯ ಪಕ್ಷಗಳಿಂದ ಮುಕ್ತಿ ಇದೆಯಾ ಇಲ್ವಾ, ನಿಮಗೇನು ಅನ್ಸುತ್ತೆ? ರಾಜಕೀಯ ಪಕ್ಷಗಳಿಂದ ಮುಕ್ತಿ ಅನ್ನೋದಕ್ಕಿಂತ ಪ್ರಜೆಗಳನ್ನ ನಾವು ಮತ್ತೆ ನಮ್ಮ ದೇಶ ಪಡ್ಕೊಳ್ತೀವ ಅನ್ನೋದು ಮುಖ್ಯ ಇದೆ. We need to take back our republic. We need to take back our democracy. ಆ ನಿಟ್ಟಲ್ಲಿ ನೋಡಿ, ಒಂದು ಎಲ್ಲ ಚಳುವಳಿ ಹಂಗೆ ಆಗೋದು, ಕೊನೆಗೂ ಹಂಗೆ ಆಗುತ್ತದು, ಅದೊಂದು ಮೂವ್ಮೆಂಟ್ ಆಗುತ್ತೆ, ಸ್ವತಂತ್ರ ಹೋರಾಟ ಹೆಂಗಾಗುತ್ತೆ. ಅದಕ್ಕೆ ನೋಡಿ, ನಾವು ಸ್ವತಂತ್ರವನ್ನ, ಇವತ್ತಿನ ಒಂದು ಸ್ವಾತಂತ್ರ್ಯವನ್ನ ಬಹಳ ಜನ ಕಂಫರ್ಟ್ ಝೋನ್ ಬಿಟ್ಟು ಬಂದಿದ್ದರಿಂದ ಅನುಭವಿಸ್ತಾ ಇದೀವಿ. ಎಲ್ಲಿ ತನಕ ಪ್ರಜೆಗಳಾದ ನಾವುಗಳು ಕೂಡ, ಕೆಲವರು 1 ಗಂಟೆನೋ ಕೆಲವರು 4 ಗಂಟೆನೋ, ಇವತ್ತಿನ ಪ್ರಸ್ತುತ ಪ್ರಜೆಗಳು ಒಂದಷ್ಟು ಕಂಫರ್ಟ್ ಝೋನ್ ಬಿಟ್ಟು ಹೊರಗಡೆ ಬಂದರೆ ಮಾತ್ರ we will reclaim our this thing. ಯಾರೋ ಒಬ್ರು ಇಬ್ರು ಮೂರಿಂದ ಆಗಲ್ಲ. ಸರ್ ಲಾಸ್ಟ್ ಟೈಮ್ ಪ್ರೆಸ್ ಕ್ಲಬ್ ಅಲ್ಲಿ ನೀವು ಮಾತಾಡಿದಾಗ 1 year ಬ್ಯಾಕ್ ರೀಜನಲ್, ಲಾಸ್ಟ್ ಇಯರ್ ಅಸೆಂಬ್ಲಿ ಎಲೆಕ್ಷನ್ ನೀವು ತಾವು ಮಾತಾಡ್ಬೇಕಾದಾಗ ರೀಜನಲ್ ಪಾರ್ಟೀಸ್ ಸ್ಟ್ರಾಂಗ್ ಆಗ್ಬೇಕು ಇಂಡಿಯಾದಲ್ಲಿ ಅಂತ ಹೇಳಿದ್ರಿ. ಲಾಸ್ಟ್ ಟೈಮ್ ಅವಾಗ ಏನಾದ್ರು ನೀವು JDS ಸಪೋರ್ಟ್ ಮಾಡಿದ್ರಿ, ಇಲ್ಲಿ ಅಲ್ಲಿ ಯಾರಿಗೂ ಸಪೋರ್ಟ್ ಮಾಡಲಿಲ್ಲ. ಅಲ್ಲ, ಲಾಸ್ಟ್ ಟೈಮ್ ತಾವು ಯಾರಿಗೂ ಸಪೋರ್ಟ್ ಮಾಡಲಿಲ್ಲ. ಇವ್ರಿಗೆ ಚಂದ್ರಶೇಖರ್ ರಾವ್ಗೆ ನೀವು ಅಲ್ಲಿ ಬರಬೇಕು ಅಂತ ಹೇಳಿದ್ರಿ, ಇಲ್ಲಿ JDS ಗೆ ಅಂತ ಹೇಳಿ. ನೋಡಿ, ಒಂದು ಪಕ್ಷ ಕ್ಯಾನ್ಸರ್, ಮಿಕ್ಕಿದ್ದು ಕೆಮ್ಮು ನೆಗಡಿ, ಆಮೇಲೆ ಬರ್ತೀನಿ ಅಂತ ಹೇಳಿದೆ ನಾನು. ಯಾರಿಗೂ ಸಪೋರ್ಟ್ ಮಾಡಲಿಲ್ಲ ನಾನು. ಇವಾಗ ರೀಜನಲ್ ಪಾರ್ಟಿ ಸ್ಟ್ರಾಂಗ್ ಹಾಕ್ಬೇಕು, ದೇಶ ಆಗಕ್ಕೆ ರೀಜನಲ್ ಪಾರ್ಟೀಸ್ ಇಂದ ಒಳ್ಳೇದು ಅಂತ ಹೇಳ್ಬೇಕಾದ್ರೆ ತಮ್ಮ ಇವಾಗ ತಾವು ನಿಂತಿರುವ ಈ ಎಲೆಕ್ಷನ್ ಅಲ್ಲಿ ಏನ್ ಸಂದೇಶ ಕರೆಕ್ಟ್ ಆಗಿ ತಾವು ಕಮ್ಯುನಿಕೇಟ್ ಮಾಡಬೇಕು ಸರ್? ಅಲ್ಲ, ಕರ್ನಾಟಕ ರೆಡಿ ಆಗಿದೆ, ಹೊಸ ಪರ್ಯಾಯ ಪಕ್ಷ ಸ್ಟಾರ್ಟ್ ಆಗ್ಲೇಬೇಕು, ಅದು ಪರ್ಯಾಯ ಮೂವ್ಮೆಂಟ್ ಸ್ಟಾರ್ಟ್ ಆಗ್ಬೇಕು. ಅದು ಯಾವ ರೂಪ ತಗೊಳುತ್ತೆ ನೋಡೋಣ. ಅಮ್ಮ, 2019 ಚುನಾವಣೆಯ ರಿಸಲ್ಟ್ ನಂತರ ಒಂದು ಬೇರೆ ತರದ ಸ್ಟ್ರಕ್ಚರ್ ಇದೆ ಅಮ್ಮ. ಒಂದು BJP ಅವರು ಮತ್ತು 13 ಜನ ಸೇರ್ಕೊಂಡಿದ್ದಾರೆ. ಅದೇನಾದ್ರೂ ಫಾರ್ಮ್ ಆಗುತ್ತಾ, ಜಸ್ಟ್ ಸ್ಕ್ರೇಪ್ ಥ್ರೂ ಗೊತ್ತಾಗ್ತಿಲ್ಲ. ಮಹಾಗಠಬಂಧನ್ ಅಂತ ಒಂದಿದೆ, ಅದು ಕಾಂಗ್ರೆಸ್ ಜೊತೆ ಇದೆ. ಅವರಿಬ್ರು ಸೇರಿ ಫಾರ್ಮ್ ಆಗಬೇಕಾದ್ರೆ ಇಲ್ಲೊಂದು ಫೆಡರಲ್ ಫ್ರಂಟ್ ಅಂತ ಇನ್ನೊಂದು ಶುರು ಆಗ್ತದೆ. ಲಾಟ್ ಆಫ್ ಇಶ್ಯೂಸ್ ವಿಚ್ ಆರ್ ವರ್ಕಿಂಗ್ ಡೌನ್. ಫೆಡರಲ್ ಫ್ರಂಟ್ ಒಳಗೆ DMKನೂ ವಾಪಸ್ ಹಿಂಗ್ ಬಂದ್ಬಿಡ್ಬೋದು, ದೀದಿ ಈ ಕಡೆ ಬಂದ್ಬಿಡೋದು ಗೊತ್ತಿದೆ. ಸೊ ನಾವು ಅದನ್ನ 2019 ಚುನಾವಣೆ ಮುಗಿಯೋ ತನಕ we will never be able to do, because we have to be very careful and assess as per what happens. ಭಾರತ ದೇಶದಲ್ಲಿ ಒಂದು ಕಾಮನ್ ಸೆನ್ಸ್ ಇಲ್ದಂಗೆ ಆಗ್ಬಿಟ್ಟಿದೆ. ಜನಸಾಮಾನ್ಯ ಪ್ರಧಾನಿಯನ್ನ ಆರಿಸುವುದಿಲ್ಲ, ಜನಸಾಮಾನ್ಯ ಮುಖ್ಯಮಂತ್ರಿಯನ್ನು ಆರಿಸುವುದಿಲ್ಲ, ಜನಸಾಮಾನ್ಯ ಯಾವುದೇ ಮಂತ್ರಿಯನ್ನು ಆರಿಸುವುದಿಲ್ಲ. ಜನಸಾಮಾನ್ಯ, ಇನ್ ದ ಕಾನ್ಸ್ಟಿಟ್ಯೂಷನ್ there is nothing called a political party. ಅದು ನಮ್ಮ ಕಾನ್ಸ್ಟಿಟ್ಯೂಷನ್. ಸಂವಿಧಾನದಲ್ಲಿ ಜನಸಾಮಾನ್ಯ ತನ್ನ ಕ್ಷೇತ್ರದ ಪ್ರತಿನಿಧಿಯನ್ನ ಆರಿಸ್ತಾನೆ. ಅದಾದ ನಂತರ ಆಗೋದು. ಪ್ರಧಾನಿ ಮೋದಿಯವರು ಪ್ರಧಾನಿ ಆಗ್ತಾರ ಅನ್ನೋ ಪ್ರಶ್ನೆಗೆ ನನಗೆ ಅವ್ರು ಆಗೋದು ಇಷ್ಟ ಇಲ್ಲ, ಅವ್ರು ಆಗಲ್ಲ ಅನ್ನೋ ಕಾರಣ ಅದು ಇರ್ಬೋದು. ಬಟ್ ಲೆಕ್ಕಾಚಾರಗಳನ್ನು ಹೇಳ್ತಾ ಇದ್ದೀನಿ. ಆದರೆ ಅವರು ಭಾರತೀಯ ಜನತಾ ಪಕ್ಷ ತನ್ನಂತೆ ತಾನು ಖಂಡಿತವಾಗಿ ಮೆಜಾರಿಟಿ ತಗೊಳ್ಳಲ್ಲ. ಓಕೆ, ಅದಾದ ನಂತರ ಏನಾಗುತ್ತೆ ನೋಡೋಣ. ಪ್ರಧಾನಮಂತ್ರಿ ಮೋದಿ ಅಂತ ಬಂದ್ರೆ ನನಗೆ ವೈಯಕ್ತಿಕವಾಗಿ ಪ್ರಧಾನಮಂತ್ರಿ ಮೋದಿ ಮೇಲೆ ನನಗೇನೂ ಇಲ್ಲ. ಅವ್ರನ್ನ ಯಾಕೆ ಒಂದು ಸರ್ಕಾರವನ್ನು ಪ್ರತಿನಿಧಿಸಿದ್ರು, ಒಂದು ಆಲೋಚನೆಯನ್ನು ಪ್ರತಿನಿಧಿಸಿದ್ರು ಅವರು. ನನಗೆ ಅದಕ್ಕೆ ಮುಂಚೆ ಏನ್ ಮಾಡಿದ್ರು ನನಗೆ ಬೇಕಾಗಿಲ್ಲ. ಅವ್ರು ಬೇಡ ಅಂತ ನಿಮ್ಮನ್ನು ಕೂರಿಸಿದೀವಿ. ನಾನು ಅವರು ಪ್ರಧಾನಮಂತ್ರಿ ಆದಾಗ ನನಗೆ ಯಾಕೆ ಹಕ್ಕಿದೆ ಅಂದ್ರೆ, ಅವರು ಪ್ರಧಾನಮಂತ್ರಿ ಆದಾಗ ಕೆಲವು ತಿಂಗಳು ನಂಬದವನು ನಾನು. ಕೆಲಸ ಕೊಡ್ತಾರೆ ಅಂದಾಗ, ರೈತರ ಸಮಸ್ಯೆ ಅಂದಾಗ ನಂಬದವನು. ನನಗೆ ಗ್ರಹಿಕೆಯಲ್ಲಿ ಬುದ್ಧಿ ಇರೋದು. ಅದಾದ ನಂತರ ನಡೆದ ವಿಷಯಗಳಿಂದ ನಾನು ಒಬ್ಬ ಪ್ರಜೆಯಾಗಿ ಅದನ್ನು ವಿರೋಧಿಸುತ್ತೇನೆ. ಅಸ್ ಸಿಂಪಲ್ ಆಸ್ ದಟ್. ಇದನ್ನ ಕೆಲವರು ಕೂತ್ಕೊಂಡು ನನಗೆ ಅವ್ರಿಗೆ ಅನ್ನೋದು ಅದು ಅವ್ರ ಪ್ರಾಬ್ಲಮ್ ಅಲ್ವಾ. ಹಿಂದೂ ವಿರೋಧಿ ಅನ್ನೋದು ಇನ್ನೊಂದು ಅನ್ನೋದು. ಹೇಳಿ ಒಂದು ಸುಳ್ಳು 100 ಸಲ, ಸತ್ಯನ 1000 ಸಲ ಹೇಳ್ತೀನಿ, ಯಾರು ಗೆಲ್ತಾರೆ ನೋಡೋಣ. ಅಲ್ಲ, ನೀವು ಅವ್ರು ಹೇಳೋದನ್ನ ನಂಬ್ತೀರಾ, ನಾನು ಹೇಳಿದ್ದನ್ನು ನಂಬ್ತೀರಾ? ಒಂದು ಹಿಂದೂ ಧರ್ಮದ ವಿರುದ್ಧ ಯಾವ್ದಾದ್ರು ಒಂದು ವಿಡಿಯೋ ತೋರಿಸಿ, ಒಂದು ಮಾತು ತೋರಿಸಿ ನಂದು. ಎಷ್ಟು ಸಲ ನಾನು ಹೇಳ್ಕೊಂಡ್ರು, ಕೆಲವು ಸಲ ಬಾಯಿ ಪಡ್ಕೊಂಡ್ರು, ಇಲ್ಲ ಅವ್ರು ಹಂಗಂತಿದ್ದಾರೆ ಅಂತ ನೀವು ಹೋಗೋದಾದ್ರೆ ನಾನೇನು ಹೇಳಿ? ನನಗೆ ಯಾರು PRO ಇಲ್ಲ, ನಾನೇ ನಾನು ಹೇಳೋದನ್ನ ಹೇಳ್ತಾ ಇದ್ದೀನಿ. ಕೇಳಿಸ್ಕೊಳ್ಳಕ್ಕೆ ತಯಾರಿಲ್ಲದಿರೋ ಜನಗಳು ಇದ್ದಾರೆ.
ಉತ್ತರ ಕೊಡ್ತಾ ಇರ್ತೀನಿ ನಾನಷ್ಟೇ.